ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್‌ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಹಾಗೆ ಇವತ್ತು ನಾನು ಟಿಫನ್ನಿಗೆ ಸ್ಯಾಲೆಡ್ ಅಷ್ಟೇ ಮಾಡ್ಕೊಳ್ತಾ ಇರೋದು ಹೆಲ್ದಿಯಾಗಿ. ಕಾಬೂಲ್ ಕಡಲೆ ಬಳಸ್ಕೊಂಡು ನಾನು ಮಾಡ್ಕೊಳ್ತಾ ಇರೋದು ಸ್ಯಾಲೆಡ್‌ನ. ನೆನೆಸಿಟ್ಕೊಂಡಿರೋಂಥ ಕಾಬೂಲ್ ಕಡಲೆ ಹಾಗೆ ಹೆಸರುಕಾಳನ್ನ ನಾನು ಸ್ವಲ್ಪ ಆಯಿಲ್ ಹಾಕಿ ಈರುಳ್ಳಿನೂ ಸ್ವಲ್ಪ ಒಗ್ಗರಣೆಗೆ ಫ್ರೈ ಮಾಡ್ಕೊಳ್ತೀನಿ. ನಂತರ ಮೆಣಸು ಹಾಕ್ಕೊಳ್ತೀನಿ. ಒಗ್ಗರಣೆಗೆ ಮೆಣಸು ಹಾಕೊಳೋದ್ರಿಂದ ನಮಗೆ ಬಾಯಿ ಸಿಕ್ಕರೂ ಏನೂ ಅನ್ಸೋದಿಲ್ಲ. ಹಸಿದೆ ಹಾಕ್ಕೊಂಡ್ರೆ ಒಂಥರ ಆಗ್ತಿರುತ್ತೆ ಅಂತಂದ್ಬಿಟ್ಟು ನಾನು ಈ ಥರ ಒಗ್ಗರಣೆಗೆ ಮೆಣಸು ಹಾಕ್ಕೊಳ್ತೀನಿ. ಬೇಯಿಸಿಟ್ಕೊಂಡಿರೋಂಥ ಕಾಬೂಲ್ ಕಡಲೆ ಹಾಗೆ ಹೆಸರುಕಾಳು, ಕ್ಯಾರೆಟು, ಸೌತೆಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೊಸರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ. ನಿಮಗೆ ಟೇಸ್ಟಿ ಬೇಕಿದ್ದರೆ ಉಪ್ಪು ಹಾಕ್ಕೊಳ್ಳಿ. ನಾನು ಕಾಳಿಗೆ ಇಲ್ಲಿ ಉಪ್ಪು ಹಾಕ್ಕೊಂಡಿದ್ದೆ ಆಲ್ರೆಡಿ. ಆದ್ರೂ ಸ್ವಲ್ಪ ಸಪ್ಪೆ ಅನ್ನಿಸ್ತು ಮೊಸರಿಗೆ ಹಾಕಿದ ತಕ್ಷಣ ಅಂತಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ತುಂಬ ಚೆನ್ನಾಗಿತ್ತು ಸ್ಯಾಲೆಡ್ ಅಂತೂ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2024 ಮುಗಿದು 2025ನೇ ಇಸ್ವಿಗಾಗಲೇ ನಾವು ಕಾಲಿಟ್ಟಿದ್ದೀವಿ. ಮತ್ತೆ ಹೊಸ ವರ್ಷಕ್ಕೆ ಮತ್ತೆ ಹೊಸ ಸಂಭ್ರಮ, ಮತ್ತೆ ಹೊಸ ಪ್ಲ್ಯಾನ್ಗಳು, ಮತ್ತೆ ಹೊಸ ಸಂಕಲ್ಪ ಮಾಡ್ಕೊಳ್ತಾ ಇದ್ದೀವಿ. 2024ನೇ ಇಸ್ವಿ ನಮಗೆ ಎಷ್ಟು ನೋವು ಖುಷಿಗಳಿಗೆ ಕಾರಣ ಆಗಿರುತ್ತೆ. ಅದ್ರ ಜೊತೆಗೆ 2025ನ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಮೊನ್ನೆ ಅಷ್ಟೇ 2024ನ ನಾವು ಸೆಲೆಬ್ರೇಟ್ ಮಾಡ್ದಂಗಿದೆ. ಆಗಲೇ ಒಂದು ವರ್ಷ ಕಳೀತು. 2024 ಎಷ್ಟೋ ಜನಗಳಿಗೆ ವಿಶೇಷ ಆಗಿರುತ್ತೆ. ಹಾಗೆ ನಿಮಗೆಲ್ಲರಿಗೂ ಏನು ಸ್ಪೆಷಲ್ಲು, ಹೇಗೆ ಸ್ಪೆಷಲ್ಲು ಅಂತೇಳಿ ಕಮೆಂಟ್ ಮಾಡಿ. ಹೊಸ ವರ್ಷ ಅಂದರೆ ಕ್ಯಾಲೆಂಡರ್ ಅಷ್ಟೇ ನಾವು ಬದಲಾಯಿಸೋದಲ್ಲ, ನಮ್ಮ ಲೈಫ್ನೂ ಸಹ ನಾವು ಬದಲಾಯಿಸ್ಕೋಬೇಕು. ಹಾಗೆ ಹೇಳ್ತಾ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಹಾಗೆ ನಾನು 365 ಡೈಲಿ ವ್ಲಾಗ್ ಚಾಲೆಂಜ್ ತೊಗೋಬೇಕು ಅಂತ ಇದ್ದೀನಿ. ನೋಡಬೇಕು ಈ ವರ್ಷ ಹೇಗೋಗುತ್ತೆ ಅಂತೇಳಿ. ನಾನು ಇವತ್ತಿಂದ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಬೇಕು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ನಾನು ಇವತ್ತು ಮಧ್ಯಾಹ್ನ ಊಟಕ್ಕೆ ಎಗ್ ಕರಿ ಮಾಡ್ಕೋಬೇಕು ಅಂತ ಇದ್ದೀನಿ. ಗ್ರೇವಿ ಜಾಸ್ತಿ, ಚಪಾತಿಗೆಲ್ಲ ಗ್ರೇವಿ ಬೇಕು ಅಂತ ಅನ್ಕೊತಿರ್ತೀವಲ್ಲ, ಒಂದೊಂದು ಸಲ ಗ್ರೇವಿ ಜಾಸ್ತಿ ಆಗೋದಿಲ್ಲ. ಈಗ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆಲ್ಲ ಗ್ರೇವಿ ಜಾಸ್ತಿ ಇರುತ್ತೆ. ಬನ್ನಿ ನಾನು ಹೇಗೆ ಮಾಡ್ಕೊತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. 2 ಟೊಮೊಟೊ, 1 ಈರುಳ್ಳಿ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಹಾಗೆ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀವಿ. ಹಾಗೆ ಕಾಯಿ ತುರಿ ಹಾಗೆ ಟೊಮೊಟೊ ಹಾಕೋದ್ರಿಂದ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಗೋದ್ರಿಂದ ಗ್ರೇವಿ ಜಾಸ್ತಿ ಆಗುತ್ತೆ. ಹಾಗಾಗಿ ಟೊಮೊಟೊ ಕಾಯಿ ತುರಿ ಹಾಕೋಬೇಕು ಈ ಗ್ರೇವಿಗೆ. ನಂತರ ನಾನು ಮೊಟ್ಟೆ ಸುಲ್ಕೊಂಡು ಮೊಟ್ಟೆನ ದಾರದಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಈಗ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ಪೀಸ್ ಆಗುತ್ತೆ ಮೊಟ್ಟೆ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಿಕ್ಕಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಿಟ್ಕೊಂಡಿರೋಂಥ ಮಸಾಲೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಹಸಿ ವಾಸನೆ ಅದರಲ್ಲಿ ಹೋಗಬೇಕು, ಅಲ್ಲಿ ತನಕ ನಾವು ಕಲಿಸ್ಕೊಳ್ತಿರ್ಬೇಕು. ಒಗ್ಗರಣೆಗೆ ಮಸಾಲೆ ಹಾಕ್ಕೊಂಡಾಗ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ನಂತರ ಧನಿಯಾ ಪೌಡರ್, ಅಚ್ಚ ಖಾರದ ಪುಡಿ ಹಾಗೆ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ನಿಮಗೆ ಬೇಕಿದ್ರೆ ಒಂಚೂರು ಹುಣಸೆಹಣ್ಣು ಹಾಕ್ಕೋಬೋದು. ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ನೋಡಿದ್ರಲ್ಲ ಗ್ರೇವಿ ಎಷ್ಟು ಚೆನ್ನಾಗಾಗಿದೆ. ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಗ್ರೇವಿದು. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.